ನಮಸ್ಕಾರ ವೀಕ್ಷಕರೇ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ ಎಂದು ಬಿಜೆಪಿಯವರು ಇಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಧಾರವಾಡದ ಡಿಸಿ ಕಚೇರಿಯ ಎದುರಿಗೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಹೇಳಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಸಂಜಯ್ ಕಪಾಟ್ಕರ್, ಮೋಹನ್ ರಾಮದುರ್ಗ್ ಹಾಗೆ ಇನ್ನೂ ಸಾಕಷ್ಟು ಹಿರಿಯ ನಾಯಕರು ಅಲ್ಲಿದ್ರು. ಇಲ್ಲಿ ಮಾತಾಡ್ತಾ ಇರುವಾಗ ಬಿಜೆಪಿ ನಾಯಕರು ಹೇಳ್ತಾರೆ, ಒಂದು ಸಮಯದಲ್ಲಿ ಸಿದ್ದರಾಮಯ್ಯ ಅವರೇ ನೀವು ಯಡಿಯೂರಪ್ಪನವ್ರನ್ನ ಒಂದು ಕ್ಷಣ ಕೂಡ್ಬಾಡ್ರಿ, ರಾಜೀನಾಮೆ ನೀಡ್ರಿ ಅಂತ ಹೇಳಿದ್ರಿ. ಈಗ ಕಾಲಾಯ ತಸ್ಮೈ, ನಮ್ಮ ಕಾಲ ನಿಮಗೆ ತಿರುಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಹಂಗೆ ಆಗಿದೆ. ಅರವಿಂದ್ ಬೆಲ್ಲದವರು ಏನ್ ಹೇಳ್ತಾರೆ ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ. ಜೊತೆಗೆ ಅವರು ಈ ಮೀಟರ್ ಬಡ್ಡಿ ಬಗ್ಗೆ ಇನ್ನೂ ಕೆಲವೊಂದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಈ ಸಮಯದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ. ವೀಕ್ಷಕರೇ, ಇಲ್ಲಿ ಒಂದು ಮಾತನ್ನ ಗರುಡ ನಿಮ್ಗೆ ಹೇಳಕ್ ಇಷ್ಟಪಡ್ತದೆ. ಸಿಎಂ ಸಿದ್ದರಾಮಯ್ಯ ಅವರು ಒಂದೇ ಈಗ ಮೂಢ ಹಗರಣದಲ್ಲಿ, ಅದು ಏಕೈಕ ಹಗರಣ ಅಲ್ಲ. ಈಗ ಬಿಜೆಪಿಗರೇ ಹೇಳಿದಂತೆ 4,000 ಕೋಟಿ ಮೂಢ ಹಗರಣ ಇದು ಅಂತ ಹೇಳ್ತಾರೆ. ಸಿಎಂ ಅವರದ ಒಂದು ಪಾರ್ಟ್ ಇದು ಅಂತ ಹೇಳ್ತಾರೆ. ಸಿಎಂ ಹಗರಣದಲ್ಲಿ ಇರೋದಾದ್ರೆ 14 ಸೈಟ್ಗಳ ಒಂದು ಮಾತು ಅಷ್ಟೇ ಸಿಎಂದು ಬರ್ತದೆ. ಗರುಡ ಒಂದು ವರ್ಷದ ಕೆಳಗಡೆ ರವಿಕುಮಾರ್ ಅವ್ರು ಮಾತಾಡಿದ್ದು ಹಾಗೆ ಕೆಲವೊಂದು ಈ ಹಗರಣಗಳ ಬಗ್ಗೆ ತೋರಿಸಿತ್ತು, ನೀವು ನೋಡಿರ್ಬೋದು. ಈಗ ಕೂಡ ನೀವು ಯೂಟ್ಯೂಬ್ ಲಿಂಕ್ ನಲ್ಲಿ ನೋಡ್ಬೋದು. ಇದು ಮೂಢ ಸೈಟು, ಕೊಳ್ಳುವ ಮುಂಚೆ ಕೊಂಚ ಯೋಚಿಸೋ ಮೂಢ ಅಂದ್ರೆ ಬುದ್ಧಿಗೇಡಿ ಅಂತಾನೆ ಹಾಕಿದ್ವಿ. ಅಲ್ಲಿಂದ ಶುರುವಾಗಿತ್ತು. ಪ್ರತಿಯೊಂದು ಎಳೆಯಾಗಿ ಬಿಡಿಸಿಟ್ಟಿದ್ವಿ. ಅವಾಗ ತುಂಬಾ ಲೈಟ್ ಆಗಿ ತಗೊಂಡಿದ್ವಿ. ಯಾವಾಗ ಈಗ ಸಿಎಂ ಅವ್ರದ್ದು ಬಂತು ಅಂದ್ರೆ ದೊಡ್ಡ ಕುಳ ಬಂದ ತಕ್ಷಣ ಅವ್ ಹೇಳ್ತಾರಲ್ಲ, ಆ ಛತ್ರಿ ಕೆಳಗೆ ಸಣ್ಣವರು. ಈಗ ಎಲ್ಲರಿಗೂ ಗಾಬರಿನೇ ಇದು. ಯಾಕಂದ್ರೆ ಈಗ ತನಿಖೆ ಮಾಡಬೇಕು. ಪ್ರಾಸಿಕ್ಯೂಷನ್ಗೆ 29 ತಾರೀಕಿನ ತನಕ ಕೊಂಚ ಏನೋ ಈಗ ಉಸಿರಾಡ್ತಿದೆ ಅಂತ ಹೇಳ್ತಾರಲ್ಲ. ಎಲ್ಲರ ಚಿತ್ತ 29 ತಾರೀಕಿನತ್ತ ಅನ್ನೋ ಆ ರೀತಿಯಲ್ಲಿ ಒಂದು ರೀತಿಯಿಂದ ಇದೆ. ಹಾಗಾಗಿ ಇಲ್ಲಿ ಇನ್ನೊಂದು ಗೊಂದಲ ಈಗ ಮಾಧ್ಯಮದವರಿಗೆ, ವಿಶೇಷವಾಗಿ ಗರುಡ ಟಿವಿಗೆ ಸ್ನೇಹಮಯಿ ಕೃಷ್ಣ ಅವರು ಕೆಲವೊಂದು ದಾಖಲೆಗಳನ್ನ ಕಳಿಸ್ತಾನೆ ಇರ್ತಾರೆ. ನನ್ನ ಒಳ್ಳೆ ಸ್ನೇಹಿತರು ಕೂಡ ಅವರು. ಇಲ್ಲಿ ಈಗ ಸಿದ್ದರಾಮಯ್ಯನವರು ಆ ಪತ್ರ ಏನಿದೆಯಲ್ಲ, ಅವ್ರ ಮಿಸಸ್ ಒಂದು ಪತ್ರ ಬರೆದಿದ್ದಾರೆ, ಪಾರ್ವತಮ್ಮನವರು. ಅಲ್ಲಿ ಒಂದು ವೈಟ್ನರ್ ಇದೆ, ನೀವು ನೋಡ್ಬೋದು ಸ್ಕ್ರೀನ್ ನಲ್ಲಿ. ಅದು ಯಾಕೆ ಆ ವೈಟ್ನರ್ ಅಂದ್ರೆ ಏನ್ ಕಾರಣದಿಂದ ಅದು ವೈಟ್ನರ್ ಬಂದಿದೆ? ಈಗ ಸ್ನೇಹಮಯಿ ಕೃಷ್ಣ ಹೇಳ್ತಾರೆ, ಈಗ ಹೈಕೋರ್ಟ್ಗೆ ಏನ್ ಕೊಟ್ಟಿದ್ದಾರಲ್ಲ, ಮೊದಲೇ ಪೇಜ್ ಮಾತ್ರ ಕೊಟ್ಟಿದ್ದಾರೆ, ಎರಡನೇದು ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೇವೆ. ಈಗ ಪ್ರತಿಭಟನೆ ಮಾಡುವಾಗ ಗುಂಪು ಗಲಾಟೆ ಗದ್ದಲ ಇರ್ತದೆ. ಯಾಕೆ ಸಿದ್ದರಾಮಯ್ಯನವರ ಪೋರ್ಷನ್ ಏನು ಅಂತ ಹೇಳಿ ಗರುಡ ಪುನಃ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತದೆ. ವೀಕ್ಷಕರೇ, ಕೇಸರೆ ಗ್ರಾಮದ ಜಮೀನಲ್ಲಿ ಅಂದ್ರೆ ಅದು ದೇವನೂರು 3ನೇ ಹಂತದ ಬಡಾವಣೆ ನಿರ್ಮಾಣಕ್ಕೆ ಅಂತ ಹೇಳಿ ಕೇಸರೆ ಗ್ರಾಮದ ಜಮೀನನ್ನ ಅಕ್ವಿಸಿಷನ್ ಮಾಡ್ತಾರೆ. ಭೂ ಸ್ವಾಧೀನ ಕಳ್ಕೊಂಡ್ಮೇಲೆ ಮತ್ತೆ ಅವರಿಗೆ ಪರಿಹಾರ ಕೊಡ್ಬೇಕು, ಇಲ್ಲ ಇನ್ನೊಂದು ಜಮೀನು ಕೊಡ್ಬೇಕು. ಈಗ ಆ ಜಮೀನನ್ನ ಬದಲಾಗಿ ವಿಜಯನಗರದಲ್ಲಿ ಸೈಟ್ಗಳನ್ನ ಕೊಟ್ಟಿದ್ದಾರೆ. ಸಿಎಂ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ನಾವು ಕೇಳಿಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ. ಹಂಗಾದ್ರೆ ಅವರೇ ಕೊಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಸರಿ ಇರ್ಬೋದು ಅಂತ ಸುಮ್ಮನಿದ್ದಾಗ ಒಂದು ಪತ್ರ ಈಗ ರಿಲೀಸ್ ಆಗಿದೆ. ಅಲ್ಲಿ ವೈಟ್ನರ್ ಇದೆ. ಆ ಪತ್ರ ಬರೆದವರು ಪಾರ್ವತಮ್ಮನವರು, ಸಿಎಂ ಅವರ ಪತ್ನಿಯವರು. ಪಾರ್ವತಮ್ಮನವರು ಬರೆದ ಪತ್ರ ಈಗ ಗರುಡನ ಬಳಿ ಇದೆ, ತೋರಿಸ್ತಾ ಇದೆ ನೋಡಿ. ವಿಜಯನಗರ 2 ಮತ್ತು 3ನೇ ಹಂತದಲ್ಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ ಅನ್ನುವ ಪ್ರಶ್ನಾರ್ಥಕ ಇಲ್ಲಿದೆ. ಇಲ್ಲಿ ಆ ಪತ್ರದಲ್ಲಿ ವೈಟ್ನರ್ ಹಚ್ಚಿದ್ಯಾಕೆ, ಆ ವೈಟ್ನರ್ ಹಚ್ಚಿದ ಕಾಪಿ ಏನಾದರೂ ಹೈಕೋರ್ಟ್ಗೆ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ ಅಂದ್ರೆ ಯಾಕೆ ಕೊಟ್ಟಿಲ್ಲ? ಇದು ಎಲ್ಲವನ್ನ ವಿಸ್ತೃತವಾಗಿ ಗರುಡ ನಿಮಗೆ ಇನ್ನೊಂದು ಎಪಿಸೋಡ್ ನಲ್ಲಿ ತೋರಿಸ್ತಾರೆ. ಒಂದೇ ಪೇಜ್ ಯಾಕೆ ಹೋಯ್ತು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೇಳ್ಕೊಂತ ಇದ್ದಾರೆ. ಈಗ ಒಂದೇ ಮಾತನ್ನ ಹೇಳ್ಬಿಡ್ತಾನೆ, 14 ಸೈಟು ನಾವು ಕೇಳಿಲ್ಲ ಅಂತ ಹೇಳಿದ್ರು ಸಿಎಂ ಅವರು, ಆದ್ರೆ ಪತ್ರ ಒಂದಿದೆ, ಆ ಪತ್ರದಲ್ಲಿ ಬೇರೆನೇ ಇದೆ. ಇದು ಮ್ಯಾಟರ್ ಆಫ್ ಡಿಬೇಟ್ ಆಗ್ತಾ ಹೋಗ್ತದೆ. ಸರ್ಕಾರಿ ನೌಕರರೇ, ನಿಮಗೆ ಒಂದು ಕಿವಿ ಮಾತು, ನೀವು ರಿಟೈರ್ ಯಾವಾಗ ಆಗ್ತೀರಿ ಯೋಚನೆ ಮಾಡಿ. ಒಂದು 60 ವರ್ಷಕ್ಕೆ ಅಂತ ತಿಳ್ಕೊರಿ. ಬಿಜೆಪಿ, JDS, ಕಾಂಗ್ರೆಸ್ ಪಾಸಿಂಗ್ ಕ್ಲೌಡ್ ಇದ್ದಂಗೆ ಬರ್ತಾವೆ ಹೋಗ್ತಾವೆ. ಇವತ್ತು ಈ ವರ್ಷ ಅಂದ್ರೆ ಈಗ 5 ವರ್ಷಕ್ಕೆ ಒಂದು ಪಕ್ಷ, ಇನ್ನೊಂದು 5 ವರ್ಷಕ್ಕೆ ಒಂದು ಪಕ್ಷ. ನೀವುಗಳು
ಅವರ ಅಡಿಯಾಳುಗಳು ಆಗ್ತಾ 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 ಕಡೆಗೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳ್ಕೊಂತೀವಿ. ಇದು ಸ್ವಲ್ಪ ಯೋಚನೆ. ಯಾಕಂದ್ರೆ ಲಾಸ್ಟಿಗೆ ಅವ್ರ ಬುಡಕ್ ನೀರು ಬಂದಾಗ ನಿಮ್ಮ ತಲೆ ಮೇಲಿಂದ ನೀರು ಹೋಗ್ತವೆ, ಮರಿಬೇಡಿ. ಯಾಕಂದ್ರೆ ಇದು ಒಂದು ಗಂಭೀರ ಮಾತು. 5 ವರ್ಷದ ಅವರ ಆಟ. ಮತ್ತು ಈಗ ನೀವು ಹೇಳ್ತಿರಲ್ಲ, ರಿಟೈರ್ಮೆಂಟ್ ಆಗೋವರೆಗೂ ನೀವು ಟಯರ್ಡ್ ಆಗ್ತಾ ಹೋಗ್ತೀರಿ. ಹೀಗಾಗಿದೆ ದಿನೇಶ್ ಅವರು. ಈ ಕಡೆ ನಾ ಹಳ್ಳನೂ ಕಾಯ್ಲಿಲ್ಲ, ಮನೇನೂ ಕಾಯ್ಲಿಲ್ಲ. ತುಮಕೂರಿನಲ್ಲಿ ಎಲ್ಲ ಕೊಡ್ತಾರಂತೆ, ಎಲ್ಲಿ ಹೋದ್ರೂ ಅದೇ ಹಣೆ ಬರ ಆಗ್ತದೆ. ಯಾಕಂದ್ರೆ ಇದು ಮುಗಿಬೇಕಲ್ಲ, ಕರ್ಮ ಕಳೆಯೋದು ಇದಕ್ಕೆ. ಯಾವಾಗ ಗೊತ್ತಿದ್ದಲ್ಲ, ಈಗ ಇವೆಲ್ಲ ಒಂದು ಕಿವಿ ಮಾತು ಹೇಳ್ತಾರೆ. ನೀವು ಸರ್ಕಾರಿ ನೌಕರರಾಗಿರಿ. ಸರ್ಕಾರ ಇವತ್ತು ಅದು ಇರ್ತದೆ, ಇವತ್ತು ಇದು ಇರ್ತದೆ, ಯಾರಿಗೋ ಬಹುಪಾರ ಕನಕ ಹೋಗ್ಬಾರ್ದು. ಇದಾಗಬಾರ್ದು. ನಿಮ್ಮ ಮನಸ್ಸಿಗೆ ನೀವು ಬದುಕಿ, ಇಂಥ ಮನುಷ್ಯರಿಗಲ್ಲ ಅಂತ ಹೇಳ್ತಾ ಈಗ DC ಆಫೀಸ್ ಎದುರಿಗೆ ನಡೆಯುತ್ತಿರೋ ಪ್ರತಿಭಟನೆಯನ್ನ ತೋರಿಸ್ಲಿಕ್ಕೆ ಗರುಡ ನಿಮ್ಮನ್ನ ಕರ್ಕೊಂಡು ಹೋಗ್ತದೆ. ಬನ್ನಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ, ಮೂಢ ನಿವಾಸಿಗಳನ್ನು ನುಗ್ಗಿದ ಸಿದ್ದರಾಮಯ್ಯನಿಗೆ, ಬಡವರ ನಿವಾಸಿಗಳನ್ನು ನೀವು ನುಂಗಿದ ಸಿದ್ದರಾಮಯ್ಯನಿಗೆ, ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶ್ರೀ ತಿಪ್ಪಣ್ಣ ಮಲ್ಲಿಗೆ ಅವರೇ, ಮಾಜಿ ಶಾಸಕಿಯಾದ ಸೀಮಾ ಮಲ್ಲಿಗೆ ಅವರು, ಎಲ್ಲ ನಮ್ಮ ಪಕ್ಷದ ಕರ್ನಾಟಕ ಕಂಡ ದೊಡ್ಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅತ್ಯಂತ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಗರಣ ಮೇಲೆ ಹಗರಣಗಳನ್ನು ನನ್ನ ಮೈ ಮೇಲೆ ಹೇಳ್ಕೊಂಡಿದೆ. ಹಗರಣ ಮೇಲೆ ಹಗರಣಗಳನ್ನು ಮಾಡಿದೆ. ಅಲ್ಲಿಂದ ಒಂದು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರು ಕಾಳಜಿ ಮಾಡ್ತೀವಿ ಅಂತ ಹೇಳಿ ಅವರಿಂದ ಏನೋ ಜೊತೆಗೆ ಅವರಿಂದ ಮತದಾನ ತೆಗೆದುಕೊಂಡು ಬಂದಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಆಟ ಒಂದು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ, ಹಿಂದುಳಿದ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದ ಹಗರಣ ಮಾಡಿದ್ದಾರೆ. ಹಿಂದುಳಿದವರಿಗೆ ಫಂಡ್ಸ್ ಮಾಡೋದ್ರ ಮೂಲಕ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ದಲಿತ
ರೈತರಿಗೆ ಪರಿಶಿಷ್ಟ ಜನಾಂಗ ಮತ್ತು ವರ್ಗಕ್ಕೆ ನಮ್ಮ ಬಜೆಟ್ನಲ್ಲಿ 25,000 ಕೋಟಿ ರೂಪಾಯಿಯನ್ನು ಅದನ್ನು ಮೀಸಲಾಗಿದ್ದಂಥ ಹಣವನ್ನು ಅನುಮತಿ ಮಾಡಿದ್ದಾರೆ. ಅದಷ್ಟಲ್ಲದೆ ಮೂಡಾದಲ್ಲಿ ನಮ್ಮ ಸ್ವಂತ ಕುಟುಂಬಕ್ಕೆ 14 ಸೈಟ್ಗಳನ್ನು ನಮ್ಮ ಆತ್ಮೀಯರಾದವರಿಗೆ ಸುಮಾರು ಒಂದು 700-800 ಸೈಟ್ಗಳನ್ನು ಇವತ್ತು ಕೊಡುವುದರ ಮೂಲಕ ಕರ್ನಾಟಕ ಹಿಂದೆಂದೂ ಕಾಲದಿಂದ ಸುಮಾರು 4,000-5,000 ಕೋಟಿ ರೂಪಾಯಿಯ ದೊಡ್ಡ ಹಗರಣವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಸ್ ಟಿ ಸಮಾಜಕ್ಕೆ ಕೊಡಬೇಕಾದಂಥ ದುಡ್ಡು 187 ಕೋಟಿ ಏನಿತ್ತು, 187 ಕೋಟಿಗೆ 100% ದುಡ್ಡನ್ನು ಇವರು ಗಮಾಯಿಸಿದ್ದಾರೆ. ಅದು ಹೊಡೆದಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಸ್ಕಾಲರ್ಶಿಪ್ ಬಂದಿಲ್ಲ, ಬಡ ಮಕ್ಕಳಿಗೆ ಕೊಡಬೇಕಾದ ಲ್ಯಾಪ್ಟಾಪ್ ಬಂದಿಲ್ಲ, ಅಥವಾ ಬೋರ್ವೆಲ್ಲಿಗೆ ದುಡ್ಡು ಬಂದಿಲ್ಲ, ಬೋರ್ವೆಲ್ಲಿಗೆ ಸ್ಯಾಂಕ್ಷನ್ ಬಂದಿಲ್ಲ, ಗಾಡಿಗಳು ಬಂದಿಲ್ಲ. ಇದೆಲ್ಲ ದುಡ್ಡು ಎಲ್ಲಿ ಹೋಗೈತೆ ಅಂತಂದರೆ ಸಿದ್ದರಾಮಯ್ಯನವರು ಮತ್ತು ಅವರ ಬೇಕಾದಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಕಿಸೆಗಳಿಗೆ ಹೋಗೈತೆ. ಇಷ್ಟು ದೊಡ್ಡ ಪ್ರಮಾಣದ ಹಗರಣ ಮಾಡ್ತಿರ್ಬೇಕಾದ್ರೆ ವಿರೋಧ ಪಕ್ಷವಾಗಿ ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಇವತ್ತು ಸಾಮಾನ್ಯ ಜನರು ಕೂಡ ಬೇಸತ್ತು ಮುಖ್ಯಮಂತ್ರಿಗಳ ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣದ ವಿರುದ್ಧ ಅವರು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಸರ್ಕಾರದಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಇವ್ರ ಬಗ್ಗೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟರು. ರಾಜ್ಯಪಾಲರು ಇವರಿಗೆ ನೀವೇನು ನಿಮ್ಮ ಸಬ್ಜಾಕ್ಷಿ ಕೊಡ್ರಿ ಅಂತ ಕೊಟ್ಟರೆ ಅದಕ್ಕೆ ಸಬ್ಜಾಕ್ಷಿ ಕೊಡೋಕ್ಕೆ ಮುಖ್ಯಮಂತ್ರಿಗಳಿಗೆ ಆಗಿಲ್ಲ. ಹಂಗಿದ್ದಾಗ ರಾಜ್ಯಪಾಲರಿಗೆ ಅವರು ಮುಂದಿನ ಹಾದಿಯಾಗಿ ಇದ್ರ ಬಗ್ಗೆ ತನಿಖೆ ಮಾಡಿರಿ ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ನಮ್ಮದು ತನಿಖೆ ಮಾಡಿದರೆ ನಮ್ಮೆಲ್ಲ ಎಲ್ಲಿ ಹೂರ್ಣ ಹೊರಗೆ ಬರಬೇಕು, ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಹೇಳಿ ಇವತ್ತು ಒಬ್ಬ ಪರಿಶಿಷ್ಟ ಜನಾಂಗದಿಂದ ಬಂದಂಥ ಅತ್ಯಂತ ಹಿಂದುಳಿದ ಪರಿಶಿಷ್ಟ ಜನಾಂಗದಿಂದ ಬಂದಂಥ ಆ ಸ್ಥಾನದಿಂದ ಅಲ್ಲಿಂದ ಬಂದು ಇವತ್ತು ರಾಜ್ಯದ ರಾಜ್ಯಪಾಲರಾದಂಥ ಗೆಹ್ಲೋಟ್ ಅಂಥವ್ರ ಮೇಲೆ ಇವರು ಅವ್ರ ರಾಜಭವನವನ್ನು ನುಗ್ಗಿ ನಾವು ಸುಡ್ತೇವೆ, ಬಾಂಗ್ಲಾದೇಶ ಮಾಡ್ತೇವೆ ಅಂತೇಳಿ ಅವ್ರ ಮೇಲೆ ವೈಯಕ್ತಿಕವಾಗಿ ಏನು ಆರೋಪ ಮಾಡ್ತಿದ್ದಾರೆ, ದ್ವೇಷ ಕಾಡ್ತಿದ್ದಾರೆ. ಇದನ್ನು ನಾವು ಸಹಿಸಿಕೊಂಡು ಕುಂದಿಸೋಕ್ಕಾಗೋದಿಲ್ಲ. ರಾಜ್ಯದ ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಐವಾನ್ ಡಿಸೋಜ, ಕೃಷ್ಣ ಬೈರೇಗೌಡರು, ಆಮೇಲೆ ಜಮೀರ್ ಅಹಮದು ಇಂಥವ್ರ ಕಡೆಯಿಂದ ಮುಖ್ಯಮಂತ್ರಿಗಳು ಏನು ವಿಷ ಕಾರಿಸುವಂಥ ಕೆಲಸ ಮಾಡ್ತಿದ್ದಾರೆ. SC STಗಳ ವಿರುದ್ಧ, SC ST ಸಮಾಜದ ನಾಯಕರ ವಿರುದ್ಧ ಘೋಷಣೆ ಹಾಕಿ ಅವರ ಧರ್ಮಕ್ಕೆ, ಅವ್ರ ಜಾತಿಗೆ ನಿಂದನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ನಾವು ನೋಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಹೋರಾಟವನ್ನು ಇವತ್ತು ನಾವು ಈ ಧಾರವಾಡದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಸಂಪೂರ್ಣ ಭರವಸೆ ಐತಿ. 29ನೇ ತಾರೀಕಿನ ದಿನ ಏನು ಜಡ್ಜ್ ಡೇಟ್ ಕೊಟ್ಟಿದ್ದಾರೆ, ಅವತ್ತಿನ ದಿನ ಈ ಅವ್ರದ್ದು ಯಾವುದೇ ವಕೀಲರು ಜಗತ್ತಿನಲ್ಲಿ ಯಾವುದೇ ವಕೀಲರು ಕರ್ಕೊಂಡ್ಬಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಲ್ಲಿ ಎರಡು ವಿಷಯದಲ್ಲಿ ಮಾತ್ರ ತಪ್ಪು ಮಾಡೋಕ್ಕೆ ಸಾಧ್ಯ ಆಗಿದೆ. ಒಂದು, ಯಾರು ಎನ್ಕ್ವೈರಿ ಮಾಡೋಕ್ಕೆ ಆರ್ಡರ್ ಮಾಡ್ತಾರೆ ಅವ್ರ ಕಡೆ ಅಧಿಕಾರ ಇರಲಿಲ್ಲ ಅಂದ್ರೆ ಇವತ್ತು ಕರ್ನಾಟಕದ ಸಂವಿಧಾನದ ಪ್ರಮುಖರು ಯಾರಂತಂದ್ರೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಬಂದಾಗ ಅವ್ರಿಗೆ ಅದನ್ನು ಎನ್ಕ್ವೈರಿ ಮಾಡುವಂಥ ಸಂಪೂರ್ಣ ಹಕ್ಕೈತಿ. ಹೀಗಾಗಿ ನನಗೆ ಭರವಸೆ ಐತಿ ರಾಜ್ಯಪಾಲರ ಹಕ್ಕನ್ನು ಕೋರ್ಟ್ ಎತ್ತಿ ಹಿಡಿತೈತಿ. ಅದ್ರ ಜೊತೆ ಏನಾದರೂ ಮಾಲಫೈಡ್ ಇಂಟೆನ್ಷನ್ ಇದ್ದರೆ ಎನ್ಕ್ವೈರಿ ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಯಾವುದೇ ರೀತಿಯ ಮಾಲಫೈಡ್ ಇಂಟೆನ್ಷನ್ ಇಲ್ಲ. ಮುಖ್ಯಮಂತ್ರಿ ಆದವರು 14 ಪ್ಲಾಟ್ ತೊಗೊಂಡಿದ್ದು ಇವತ್ತು ಪೂರ್ವದಲ್ಲಿ ಸೂರ್ಯನ ಹುಟ್ಟುತ್ತಾನ ಅಷ್ಟೇ ಸತ್ಯ ಐತಿದ್ದೈತಿ. ಅದ್ರ ಜೊತೆ ಅವ್ರಿಗೆ ಬೇಕಾದವರು, ಅವ್ರ ಕುಟುಂಬದವರು ಒಂದು 700-800 ಓಟು ಸೈಟನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಎಲ್ಲರೂ ಊರನ್ನ ಹೊರ ಬರ್ತೈತೆ. ಹಾಗಾಗಿ ಕೋರ್ಟು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳ ಮೇಲೆ ಎನ್ಕ್ವೈರಿಯನ್ನು ಮಾಡೋಕ್ಕೆ ಆರ್ಡರ್ ಕೊಡ್ತೈತಿ. ಪರ್ಮಿಷನ್ ಅದೇನು ರಾಜ್ಯಪಾಲರು ಕೊಡ್ತಾರೋ ಅದಕ್ಕೆ ಸ್ಟೇ ಏನೈತಿ ಅದನ್ನು ತೆಗಿತೈತಿ. ಆ ಎನ್ಕ್ವೈರಿ ಶುರುವಾಗಿ FIR ಹಾಕಬೇಕು. ಸಿದ್ದರಾಮಯ್ಯನವರಿಗೆ ಮನೆ ಹೋಗೋದು ಬೇರೆ ಯಾವುದೋ ಮಾರ್ಗ ಇರೋದಿಲ್ಲ. ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ. ಕರ್ನಾಟಕಕ್ಕೆ ಒಬ್ಬ ಸ್ವಚ್ಛ ಮುಖ್ಯಮಂತ್ರಿಯನ್ನು ಕೊಡ್ರಿ ಅಂತೇಳಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರಿಗೆ ನಾವು ಒತ್ತಾಯ ಮಾಡ್ತೀವಿ. ಇಲ್ಲಿ ಭ್ರಷ್ಟ ರಾಜಕಾರಣ, ನೀವು ಅಲ್ಲಿ ಮೇಲೆ ಭ್ರಷ್ಟ ಇದ್ದೀರಿ, ಅದ್ರ ಸಂಬಂಧ ನಿಮ್ಗೆ ರೊಕ್ಕ ಬೇಕಾಗಿತ್ತು. ಅದಕ್ಕೆ ಕರ್ನಾಟಕದಾಗ ಒಂದು ATM ಮಾಡ್ಕೊಂಡು ನೀವು ಏನು ಹೊಡ್ಕೊಂಡು ಹೊಡ್ತೀರಿ, ಇದನ್ನು ನಿಲ್ಲಿಸ್ರಿ. ಕರ್ನಾಟಕದ ಜನ ನಮಗೆ 136 ಸೀಟನ್ನು ಕೊಡೋದ್ರ ಮೂಲಕ ಆಶೀರ್ವಾದ ಏನು ಮಾಡ್ಯಾರ, ಆ ಆಶೀರ್ವಾದಕ್ಕೆ ಸ್ವಲ್ಪ ನ್ಯಾಯ ಕೊಡುವಂಥ ಕೆಲಸ ಮಾಡ್ರಿ ಅಂತ ಹೇಳಿ ನನ್ನ 4 ಮಾತು.
ಧನ್ಯವಾದಗಳು. ಸರ್ಕಾರಕ್ಕೆ ಎಟಿಎಂ ಸರ್ಕಾರಕ್ಕೆ ಧನ್ಯವಾದಗಳು. ಜನಪ್ರಿಯ ಶಾಸಕರಾದ ಶ್ರೀ ಅರವಿಂದ್ ಬೆಲ್ಲದವರಿಗೆ ಈ ಹೋರಾಟದ ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರಾದ ಅಣ್ಣ ತಿಪ್ಪಣ್ಣ ಮಜ್ಗಿಯವರು ಮಾತಾಡಬೇಕಂತೇಳಿ ಕೇಳ್ಕೊತೇನೆ. ದುರಂಕಾರಿ ಸಿದ್ದರಾಮಯ್ಯನಿಗೆ ಈ ಕೂಡ 4,000 ಕೋಟಿಯ ಹಗರಣವನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಹಾಗೂ ಸಮಸ್ತ ಧಾರವಾಡ ವತಿಯಿಂದ ಈ ಒಂದು ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟಕ್ಕೆ ಆಗಮಿಸಿದ ನಮ್ಮ ವಿರೋಧ ಪಕ್ಷದ ಉಪನಾಯಕರು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಜನಪ್ರಿಯ ಶಾಸಕರಾದ ಶ್ರೀ ಅರವಿಂದ್ ಬೆಲ್ಲದವರಿಗೆ ನಾನು ಸ್ವಾಗತ ಕೊಡ್ತೇನೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರು ಆತ್ಮೀಯ ಸಹೋದರರಾದ ತಿಪ್ಪಣ್ಣ ಮಜ್ಗಿಯವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ಮಾಜಿ ಶಾಸಕರು ಸಹೋದರಿ ತಿಮ್ಮಕ್ಕ ಸ್ವಾಗತ ಕೊಡ್ತೇನೆ. ಮಾಜಿ ಮಹಾಪೌರರು ಸಂಜೆಕೇರಿಯವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ಹಾಗೂ ಈ ಹೋರಾಟಕ್ಕೆ ಆಗಮಿಸಿದ ಸಮಸ್ತ ಭಾರತೀಯ ಜನತಾ ಪಾರ್ಟಿ ಸಮಸ್ತ ಕಾರ್ಯಕರ್ತರಿಗೂ ಸ್ವಾಗತ ಕೋರಿ ನಮ್ಮನ್ನು ಉದ್ದೇಶಿಸಿ ಮಾಜಿ ಶಾಸಕರಾದ ಶ್ರೀಮಂತ ಮಸೂದವರು ಮಾತಾಡಬೇಕಂತ ಕೇಳ್ಕೊತೇನೆ. ಮೈಕ್ ಕೊಟ್ಟಿಲ್ಲ, ಇಲ್ಲ ಮೈಕ್ ಅದಿಲ್ಲ, ಮೈಕ್ ಹೌದಾ? ಪಗಲ ನಾವು ಹೆಂಗೆ ಸರ್ ಇವತ್ತು ಕಾಂಗ್ರೆಸ್ಸಿನ ಆಡಳಿತವನ್ನು 1.5 ವರ್ಷದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅಹಿಂದ ನಾಯಕರು ನಾನು ತಿಳ್ಕೊಂಡಂಥ ಸಿದ್ದರಾಮಯ್ಯನವರು ಇವತ್ತು ಅಹಿಂದಕ್ಕೆ ಏನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸಾಕ್ಷಿಯನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು SCPಯಲ್ಲಿ 25,000 ಕೋಟಿ ಹಣವನ್ನು ನುಂಗಿದಂಥದ್ದು, TSPಯಲ್ಲಿ 187,000 ಕೋಟಿ ಹಣವನ್ನು ನುಂಗಿದಂಥದ್ದು. ಅಂದರೆ ನಾವು SC/ST ಅಲ್ಪಸಂಖ್ಯಾತರ ಪರವಾಗಿರೋರು ಅಂತ ಹೇಳೇನೆ ಆ SC/ST ಜನಾಂಗದ ಹಣವನ್ನು ನುಂಗುವಂಥ ಕೆಲಸವನ್ನು ಇವತ್ತು ತಾವೇ ಹೇಳ್ತಾ ಇದ್ದಾರೆ. ಆ ಒಬ್ಬ ಮಂತ್ರಿಯಾದಂಥ ನಾಗೇಂದ್ರನ್ನ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ಅವರು ಸಾಬೀತು ಮಾಡ್ಕೊಂಡಂಗೆ ನಾವು ತಿಂದಿದ್ದೇವೆ ಅಂತ. ಅದು 187 ಅಲ್ಲ ಮರೆಯ 80,000 ಕೋಟಿ ಅಂತ ಅಂದರೆ ತಾವೇ ಒಪ್ಕೊಳ್ತಾ ಇರುವಂಥ ಹಿಂದುಳಿದ ವರ್ಗದ SC/ST ಜನಾಂಗದ ಹಣವನ್ನು ನುಂಗ್ತಾ ಇದ್ದಾರೆ. ಅದರ ಜೊತೆಗೆ ಮೂಡ ಹಗರಣದಲ್ಲಿ ಬಾಮೈದನಿಗೆ ಸಂಬಂಧಪಟ್ಟಂತೆ ನನಗೆ ಸಂಬಂಧಪಟ್ಟಂತೆ ಅಂದರೆ ಅವರು ಜಾಗೃತಕ್ಕೆ ಏನೇನು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರು ಕೂಡ ಒಬ್ಬ ದಲಿತ ನಾಯಕ. ಆ ದಲಿತ ನಾಯಕರನ್ನ ಏಕವಚನದಲ್ಲಿ ಮಂತ್ರಿಗಳಾದಂಥ ಎಲ್ಲ ಮಾತನಾಡುವಂಥ ಒಬ್ಬ ಸಂವಿಧಾನಿಕವಾದಂಥ ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅದು ದಲಿತ ವ್ಯಕ್ತಿಯನ್ನು ಅವಹೇಳನಕಾರಿಯಾಗಿ ಮಾತನಾಡ್ತಾರೆ ಅಂತ ನೋಡಿದರೆ ತಮ್ಮ ಕುರ್ಚಿಯನ್ನು ಗಟ್ಟಿಗೊಳಿಸಲಿಕ್ಕೆ ಏನೆಲ್ಲ ಯಾರ ಕಡೆಯಿಂದ ಮಾತಾಡಿಸ್ಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ಹೊಂಡ ಧೈರ್ಯವನ್ನು ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರು ಮತ್ತು ರಾಜೀನಾಮೆಯನ್ನು ಕೊಡಬೇಕು. ಮೂಡ ಹಗರಣ ಅವರ ಹೆಂಡತಿ ಹೆಸರಿನಲ್ಲಿ 4,000 ಕೋಟಿ ಹೆಚ್ಚು ಹಣವನ್ನು ನಿವೇಶನಗಳ ಮುಖಾಂತರ ಲೂಟಿ ಮಾಡೋದನ್ನು ಗಮನಿಸಿದ್ದೇವೆ. ಅಲ್ಲಿ ಲಕ್ಷಾಂತರ ಜನ ನೀರಿಲ್ಲದೆ ಪರದಾಡ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ನಾವು ಹತ್ತಿಕೊಳದಲ್ಲಿ 10 ಲಕ್ಷ ಎಕರೆ ಇರುವಂಥ ಭೂಮಿಯನ್ನು ಹೇಗೆ ನಾವು ಜಯನಗರ ಶ್ರೀನಗರದಲ್ಲಿ ಅದು ಏನು ಮೂಡಾದಲ್ಲಿ ಅವ್ರು ಏನು ತೊಗೊಂಡಿದ್ದಾರೆ ಹಂಗೆ 10,000 ಸ್ಕ್ವೇರ್ ಫುಟ್ ಇರುವಂಥ ಇಂಥ ಭೂಮಿಯನ್ನು ತೆಗೆದುಕೊಂಡಿದ್ದು ಸಾವಿರಾರು ಕೋಟಿ ಹಗರಣವನ್ನು ಮಾಡಿದಂಥ ಸಿದ್ದರಾಮಯ್ಯನವರು ಇವತ್ತು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಾನೇನೂ ಮಾಡಿಲ್ಲ ಅಂತ ಮತ್ತು ಅದನ್ನು ತಿದ್ದುವಂಥವ್ರು ನನಗೆ ಗೊತ್ತಲೇಬೇಕು ತಿದ್ದುಪಡಿಯನ್ನು ಮಾಡಿ ವೈದ್ಯರು ಹಚ್ಚಿ ಅಳಿಸಿದ್ದಾರೆ ಅನ್ನೋದನ್ನು ನೋಡಿದ್ದೇವೆ. ಅಂದರೆ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಏನು ಅಳಿಸ್ಬೇಕು ಏನು ಉಳಿಸ್ಬೇಕು ಅನ್ನೋದನ್ನು ಎಲ್ಲವನ್ನೂ ಕೂಡ ಪ್ರಯತ್ನವನ್ನೇ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಸಿದ್ದರಾಮಯ್ಯನವರು ಹೊಂಡ ಧೈರ್ಯದಿಂದ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಸಾಮಾನ್ಯ ಜನಕ್ಕೆ ಬಹಳ ಖುಷಿ ಪಡ್ತಾ ಇದ್ದಾರೆ. ಗೆಹ್ಲೋಟ್ ಏನು ರಾಜ್ಯಪಾಲರಿದ್ದಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಅಹವಾಲನ್ನು ಕೊಟ್ಟು ಸಹಿತ ನ್ಯಾಯಾಂಗ ತನಿಖೆಗೆ ಒಪ್ಪುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋಂಥ ಭರವಸೆಯನ್ನು ಇವತ್ತು ರಾಜ್ಯಪಾಲರ ಮೇಲೆ ಸಾಮಾನ್ಯ ಜನ ಇಟ್ಕೊಂಡ್ರು ಕೂಡ ಆ ಸಂವಿಧಾನಾತ್ಮಕ ರಾಜ್ಯಪಾಲರ ಮೇಲೆ ಮುಂದೆ ಬೇಡ್ರಿ ಸರ್ ಇಲ್ಲ
ನಿಂದು ನಶೀಬ್ ನೋಡಕ್ಕ ಮತ್ತೆ ಊಟಕ್ಕೆಲ್ಲ ಬರ್ಬೇಕು ಇಂಥ ನಶೀಬ ಅಧಿಕಾರ ಹಿಡಿದಂತ ಕಾಂಗ್ರೆಸ್ಸಿನ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ ಮುಳುಗಿ ಕರ್ನಾಟಕವನ್ನು ಲೂಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿದ್ದು ಕಳೆದ ವಾರ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಿ ಆ ಪಾದಯಾತ್ರೆ ಮುಗಿದ ತಕ್ಷಣ ರಾಜ್ಯಪಾಲರಿಗೆ ಮನವರಿಕೆ ಆಯಿತು. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಆದ್ದರಿಂದ ಇವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವುದು ಸೂಕ್ತ ಅಂತ ತಿಳಿದು ಅನುಮತಿಯನ್ನು ನೀಡಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ನ ಅನೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅತ್ಯಂತ ಭಂಡತನದಿಂದ ನಾವೇನೂ ತಪ್ಪು ಮಾಡಿಲ್ಲ, ಬಿಜೆಪಿಯವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಲುವನ್ನು ತಳೆದು ಸಿದ್ದರಾಮಯ್ಯನವರು ಒಂದು ಅರ್ಥ ಮಾಡ್ಕೋಬೇಕು. ಕಳೆದ 2011 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಗರಣ ಆದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ತಾವು ಮಾತಾಡಿದಂಥ ಅನೇಕ ಮಾತುಗಳನ್ನು ತಾವು ನೆನಪಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ಒಂದು ಕ್ಷಣನೂ ಮುಂದುವರಿಬಾರ್ದು. ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿದಿರಿ, ಸರ್ಕಾರವನ್ನು ಲೂಟಿ ಮಾಡಿದಿರಿ, ಈ ರೀತಿಯಾಗಿ ಮಾತಾಡಿದಂಥ ಸಿದ್ದರಾಮಯ್ಯನವರು ಇವತ್ತು ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನ ಸರ್ಕಾರ ಇವತ್ತು ನಿಮ್ಮ ಯೋಗ್ಯತೆ ಎನ್ನುವುದು ಕರ್ನಾಟಕ ಜನಕ್ಕೆ ತಾವು ತೋರಿಸ್ತಾ ಇದ್ದೀರಿ. ನಿಮ್ಮ ಮಂಡತನ ಬಿಟ್ಟು ನೀವು ರಾಜೀನಾಮೆಯನ್ನು ನೀಡಬೇಕು. ಅದರ ಜೊತೆಗೆ ನಿಮ್ಮ ಮಂತ್ರಿಮಂಡಲದ ಸಹೋದ್ಯೋಗಿಗಳು ಏನಿದ್ದಾರೆ ರಾಜ್ಯಪಾಲರ ವಿರುದ್ಧ ಅನೇಕ ಕೆಟ್ಟ ಪದಗಳನ್ನು ಮಾತಾಡ್ಬೇಕು. ಎಲ್ಲ ನಮ್ಮ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಅಕಸ್ಮಾತ್ ನೀವೇನು ರಾಜ್ಯಪಾಲರು ನಮ್ಮನ್ನುದ್ದೇಶಿಸಿ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಅರವಿಂದ್ ಬೆಲ್ಲದವರು ಮಾತಾಡ್ಬೇಕಂತ ಕರ್ನಾಟಕ ಕಂಡ ಅತ್ಯಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅಂತಂದ್ರೆ ಸಿದ್ದರಾಮಯ್ಯರು. ಸುಮಾರು 4,000 ರಿಂದ 5,000 ಕೋಟಿಯ ಮೂಢ ಹಗರಣವನ್ನು ಮಾಡಿದ್ದಾರೆ. ಇದು ಕೇವಲ 14 ಅವರ ಕುಟುಂಬಕ್ಕೆ ಸಂಬಂಧಿಸಿದಂಥ ಸೈಟ್ಗಳಂತ ಮಾತ್ರ ಹಗರಣ ಅಲ್ಲ. ಇವರಿಗೆ ಬೇಕಾದವರಿಗೆ ಅವ್ರಿಗೆ ತಮ್ಮ ಆತ್ಮೀಯರಿಗೆ ಸುಮಾರು 700-800 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಪ್ರಮಾಣದ ಹಗರಣ. ಹಾಗಾಗಿ ಈ ಹಗರಣದ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿ ಕರ್ನಾಟಕದ ಸಂವಿಧಾನಿಕ ಮುಖ್ಯಸ್ಥರಾದ ಶ್ರೀ ಥೇವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟಿನ ವಿರುದ್ಧ ಕಂಪ್ಲೇಂಟ್ ಯಾಕೆ ತೊಗೊಂಡ್ರಿ ಅಂಥೇಳಿ ಅವ್ರ ಮೇಲೆ ಅದನ್ನು ಅವ್ರು ಏನು ಮಾಡಿದರು, ರಾಜ್ಯಪಾಲರು ಕಂಪ್ಲೇಂಟ್ ಬಂದ ಮೇಲೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳಿಂದ ಸಮಜಾಯಿಷಿಕೆ ಇದ್ದರು. ಆ ಸಮಜಾಯಿಷಿ ಸರಿ ಇಲ್ಲ ಅಂದಾಗ ಅದ್ರ ಬಗ್ಗೆ ಮುಂದಿನ ಇನ್ನೂ ಹೆಚ್ಚಿನ ಎನ್ಕ್ವೈರಿ ಮಾಡಲಿ ಅಂತ ಕೊಟ್ಟಿದ್ದಾರೆ. ಆ ಎನ್ಕ್ವೈರಿ ಮಾಡಿರಿ ಅಂತ ಕೊಟ್ಟಿದ್ದಕ್ಕೆ ಅಷ್ಟಕ್ಕೆ ಇವತ್ತು ದಲಿತ ಸಮಾಜದಿಂದ ಅತ್ಯಂತ ಅವರು ಎಂತಾದ ಕೆಳಮಟ್ಟದಿಂದ ಬಂದಾರ ಅಂತಂದ್ರೆ ಸ್ಪರ್ಶರ ಅಲ್ಲದ ದಲಿತ ಸಮಾಜದಿಂದ ಬಂದಂಥವ್ರು. ಅಂಥವ್ರ ರೈತಲ್ಲಿ ಇವತ್ತು ರಾಜಕೀಯವಾಗಿ ತಮ್ಮ ವ್ಯಕ್ತಿತ್ವದಿಂದ, ಸಮಾಜ ಸೇವೆಯಿಂದ, ಜನಪರ ನೀತಿಯಿಂದ ಇವತ್ತು ಬೆಳೆದು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಇವತ್ತು ಕರ್ನಾಟಕದ ರಾಜ್ಯಪಾಲರಾಗಿದ್ದಾರೆ. ಅಂಥವರ ವ್ಯಕ್ತಿತ್ವಕ್ಕೆ ಅವರ ಹಿನ್ನೆಲೆಗೆ ಚ್ಯುತಿ ಬರುವಂಗೆ ಇವತ್ತು ಕಾಂಗ್ರೆಸ್ನವರು ನಾವು ರಾಜ್ಯಪಾಲರಿಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ. ರಾಜ್ಯಭವನಕ್ಕೆ ನಾವು ನುಗ್ಗಿ ಬಾಂಗ್ಲಾದೇಶ ಮಾಡ್ದಂಗೆ ಮಾಡ್ತೇವೆ ಅಂಥೇಳಿ ಐವಾನ್ ಡಿಸೋಜ ಆಗಲಿ, ಜಮೀರ್ ಅಹಮದ್ ಆಗಲಿ ಅಥವಾ ಕೃಷ್ಣ ಬೈರೇಗೌಡರ ಆಗಲಿ ಇಂಥವ್ರ ಕಡೆಯಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಇದು ಭಾಳ ಅಂದ್ರೆ ಭಾಳ ನಾಚಿಕೆ ಪಡುವಂಥ ವಿಷಯ. ಹಾಗಾಗಿ
ರಾಜ್ಯಪಾಲರ ಮೇಲೆ ಇದೇನಾದರೂ ಅಟ್ಯಾಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಇದರ ವಿರುದ್ಧವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಧಾರವಾಡ ಜಿಲ್ಲಾ ಅಧಿಕಾರಿಗಳ ಮುಂದೆ ಒಂದು ಹೋರಾಟ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಏನು ಎನ್ಕ್ವೈರಿ ಬೇರೆಲ್ಲ ಎನ್ಕ್ವೈರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಭ್ರಷ್ಟ ಸಿದ್ದರಾಮಯ್ಯನವ್ರನ್ನ ಆ ಚೇರ್ದಿಂದ ಇಳಿಸಿ ಅಲ್ಲೊಬ್ಬ ಪ್ರಾಮಾಣಿಕರನ್ನ ಮುಖ್ಯಮಂತ್ರಿಯಾಗಿ ಮಾಡಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಆಮೇಲೆ ವೈಷ್ಣವಿ ಕೆಲವೊಂದು ತಿದ್ದುಪಡಿ ಇದು ನೋಡ್ರಿ, ಇದು ಎನ್ಕ್ವೈರಿ ಇದು ಯಾವಾಗ ಇದ್ರ ಬಗ್ಗೆ ಓಪನ್ ಆಗಿ ಬಂತು, ಅಲಿಗೇಷನ್ ಬಂತು, ಅದ್ರ ಮರುದಿನಾನೇ ಭೈರತಿ ಸುರೇಶ್ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಹೆಲಿಕಾಪ್ಟರ್ ತೊಗೊಂಡು ಮೈಸೂರಿಗೆ ಹೋಗಿ ಮೈಸೂರಿಂದ ಎಲ್ಲ ಪೇಪರು ಹೊತ್ಕೊಂಡು ಅವ್ರು ಬಂದರು. ಆ ಪೇಪರ್ ಆ ಫೈಲ್ಗಳನ್ನ ಎಲ್ಲಿಟ್ಟಾರೆ, ಎಲ್ಲಿ ಮುಚ್ಚಿಟ್ಟಾರೆ, ಏನೋ ಅವ್ರಿಗೆ ಜನರಿಗೆ ಉತ್ತರ ಕೊಡ್ಬೇಕಾಗ್ತದೆ. ಈಗ ಅದ್ರಾಗ ಏನೋ ಒಂದೆರಡು ಪೇಪರ್ಗಳು ಅಲ್ಲಿ ಉಳಿದಿದ್ದು, ಅದು ಈಗ ಜನರ ಕೈಯಾಗ ಪತ್ರಿಕಾ ಮಿತ್ರರ ಕಡೆ ಸಿಕ್ಕಿದ ಕೂಡ ಅದಕ್ಕೆ ವೈಟ್ನರ್ಗೂ ಹಚ್ಚಿ ಅದನ್ನು ಗದ್ದಲ ಮಾಡುವಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಇದರಲ್ಲಿ ಏನೂ ಇಲ್ಲ. 29ನೇ ತಾರೀಕಿಗೆ ಮತ್ತೆ ಎನ್ಕ್ವೈರಿ ಆಗ್ತೈತಿ. ನನಗೆ ಸಂಪೂರ್ಣ ಭರವಸೆ ಐತಿ. ಅವತ್ತಿನ ದಿನ ಹೈಕೋರ್ಟು ರಾಜ್ಯಪಾಲರ ನಿಲುವನ್ನು ಎತ್ತಿ ಹಿಡಿತೈತಿ. ಯಾಕಂದ್ರೆ ರಾಜ್ಯಪಾಲರು ಏನು ಮಾಡಿದ್ದಾರೆ, ಯಾರದ್ರ ಮೇಲೆ ಕಂಪ್ಲೇಂಟ್ ಏನು ಬಂದೈತಿ ಅದ್ರ ಮೇಲೆ ಪ್ರೈಮಾ ಫೇಶಿಯಾ ಎನ್ಕ್ವೈರಿ ಮಾಡಿ ಅದ್ರ ಮೇಲೆ ಫರ್ದರ್ ಎನ್ಕ್ವೈರಿ ಮಾಡಿರಿ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಎನ್ಕ್ವೈರಿ ಮಾಡಿರಿ ಅಂತ ಹೇಳೋಕ್ಕೆ ಮುಖ್ಯಮಂತ್ರಿಗಳಿಗೆ ಯಾವುದೇ ಹಕ್ಕಿಲ್ಲ. ಮುಖ್ಯಮಂತ್ರಿಗಳ ಕರಪ್ಷನ್ ಮಾಡಿದಾಗೂ ಕೂಡ ಅವ್ರನ್ನ ಎನ್ಕ್ವೈರಿ ಮಾಡಬಾರ್ದು ಅಂತ ಹೇಳೋಕ್ಕೆ ಕ್ಯಾಬಿನೆಟ್ಗೆ ಯಾವುದೇ ರೀತಿಯ ಹಕ್ಕಿಲ್ಲ. ಹಾಗಾಗಿ ಸಾಂವಿಧಾನಿಕ ಪ್ರಮುಖರಾದ ರಾಜ್ಯಪಾಲರ ಎನ್ಕ್ವೈರಿಗೆ ಆದೇಶ ಮಾಡಿದ್ದಾರೆ. ಆ ಆದೇಶವನ್ನು ಕೋರ್ಟ್ ಎತ್ತಿ ಹಿಡಿತೈತಿ. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡೋದು ಬಿಟ್ಟು ಬೇರೆ ಯಾವುದೂ ದಾರಿ ಇರುವುದಿಲ್ಲ ಅಂಥೇಳಿ ನನ್ನ ಭರವಸೆ ಇದೆ. ಪ್ರಾಸಿಕ್ಯೂಷನ್ ನಡೆಸಬೇಕಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಕೆಲವೊಂದು ಹಗರಣ ಮಾಡಿದ್ದಾರೆ ಅಂತೇಳಿ ಇದನ್ನು ಮಾಡಬೇಕು ಬೇಡ ಅಂತ ಇರ್ತದೆ ನೀವು? ಯಾಕಂದ್ರೆ ಸಿಎಂ ಅವ್ರ ಮೇಲೆ ಎಲ್ಲ ಯಾವುದೇ ರೀತಿಯ ಹಗರಣ ಅದಾವಲ್ಲ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ. ಈ ಎಲ್ಲ ಹಗರಣಗಳು ಈಗ ತಮ್ಮ ಮೇಲೆ ತಮ್ಮ ಮನೆ ಬಾಗಿಲಿಗೆ ಇದು ಬಂದ ಕೂಡ ಅದ್ರ ಬಗ್ಗೆ ಮಾತಾಡೋದು. ಇವರು ಹಿಂದೂ ಕೂಡ 5 ವರ್ಷದಾಗ ಇದು 2013ರಿಂದ 18 ತನಕ ಇವರ ಮುಖ್ಯಮಂತ್ರಿಗಳಿದ್ರು. 2014 ಏನು ಹೇಳ್ತಾರಲ್ಲ ಇವರು 2013ರಿಂದ 18 ತನಕ ಇವರ ಮುಖ್ಯಮಂತ್ರಿಗಳಿದ್ರು. ಈಗ ಕೂಡ 15 ತಿಂಗಳಿಂದ ಇವರ ಮುಖ್ಯಮಂತ್ರಿಗಳಿದ್ದಾರೆ. ಇಷ್ಟು ಜನ ಮಕ್ಕೊಂಡಿದ್ರೆ ನಾವು ಎನ್ಕ್ವೈರಿ ಮಾಡಿ ಅಂತ ಹೇಳ್ತೀವಿ. ಇವ್ರಿಗೆ ಎನ್ಕ್ವೈರಿ ಮಾಡಬೇಡ ಅಂತ ಹೇಳಿ. ಸರ್, ಈಗ ಬಿಬಿಎಂಪಿ ಸರ್ ಬಿಬಿಎಂಪಿಯಲ್ಲಿ ಬರುವಂಥ ಎಲ್ಲ ನೀರಿನ ಕರವನ್ನು ಜಾಸ್ತಿ ಮಾಡ್ತೀವಿ. ನೋಡ್ರಿ, ಒಂದಲ್ಲ ಎರಡಲ್ಲ ಎಲ್ಲ ಎಲೆಕ್ಟ್ರಿಸಿಟಿ ದರ ಏರಿಸಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ ದರ ಏರಿಸಿದ್ದಾರೆ, ಇವತ್ತು ಬಸ್ಗಳ ದರ ಏರಿಸಿದ್ದಾರೆ, ಎಲ್ಲ ರೀತಿಯಿಂದ ಸೇರಿ ದರ ಏರಿಸಿದ್ದಾರೆ. ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನು ಒಲಿಸುವಂಥ ಕೆಲಸ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಹಿಂದೂಗಳಿಗೆ ಭಾಷೆ ಆಗುವಂಥ ಇನ್ನೊಂದು ಡಿಸಿಷನ್ನ ಈ ಸಿದ್ದರಾಮಯ್ಯನವರು HK ಪಾಟೀಲ್ ಅವರು ನಮ್ಮ ದೇಶದಲ್ಲಿ ಯಾತ್ರೆ ಅಂತಂದ್ರೆ ಅದು ಧಾರ್ಮಿಕ ಯಾತ್ರೆ. ಇವತ್ತು ಬದ್ರಿನಾಥ ಯಾತ್ರೆ ಅಂತ ಹೇಳ್ತಾರೆ, ಕೇದಾರನಾಥ ಯಾತ್ರೆ ಅಂತ ಹೇಳ್ತಾರೆ. ಯಾತ್ರೆ ಅಂತಂದ್ರೆ ಯಾತ್ರಾರ್ಥಿಗಳು ಅಂತಂದ್ರೆ ಧಾರ್ಮಿಕವಾಗಿ ಯಾತ್ರೆಗೆ ಹೋಗೋದು. ಇವತ್ತೊಂದು ಯಾವುದಾದ್ರೂ ಪ್ರವಾಸಿ ತಂಗದಾನ ಅಂತಂದ್ರೆ ಅದಕ್ಕೆ ಯಾತ್ರಿದಾನ ಅಂತ ಹೇಳ್ತಾರೆ. ಅಷ್ಟು ರೀತಿ ನಮ್ಮ ಯಾತ್ರಕ್ಕೆ ಪ್ರವಾಸಕ್ಕೆ ಮತ್ತು ನಮ್ಮ ಧಾರ್ಮಿಕ ಸ್ಥಳಗಳಿಗೆ ಅನ್ಯೋನ್ಯ ಸಂಬಂಧ ಇದೆ. ನಮ್ಮಲ್ಲಿ ಪ್ರವಾಸ ಅಂತಂದ್ರೆ ಭಾರತ ದೇಶದ ಸಂಸ್ಕೃತಿಯಲ್ಲಿ 100ಕ್ಕೆ 95ರಷ್ಟು ಜನ ಹೋಗೋದು ಧಾರ್ಮಿಕ ಪ್ರವಾಸ. ಹಾಗಾಗಿ ಪ್ರವಾಸೋದ್ಯಮ ಇಲಾಖೆ ಮೊದಲಿಂದಲೂ ಕೂಡ ಈ ರೀತಿಯ ಧಾರ್ಮಿಕ ಸ್ಥಳಗಳು ಎಲ್ಲಿ ಹೆಚ್ಚಿನ ಪ್ರಮಾಣದ ಪ್ರವಾಸಿಗರು ಬರ್ತಾರೆ ಆ ಸ್ಥಳಗಳನ್ನು ಸುಧಾರಿಸುವಂಥ ಕೆಲಸ ಇವತ್ತಲ್ಲ 75 ವರ್ಷದಿಂದಲೂ ಬ್ರಿಟಿಷ್ ಕಾಲದಿಂದಲೂ ಮಾಡ್ಕೊಂಡಿದೆ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಸರ್ಕ್ಯುಲರ್ ತೆಗೆದುಕೊಂಡು ಬಂದು ಹಿಂದೂ ದೇವಾಲಯಗಳನ್ನ ಯಾವುದೇ ರೀತಿ ಪ್ರವಾಸೋದ್ಯಮ ಇಲಾಖೆ ಮೂಲಕ ಹಿಂದೂ ದೇವಾಲಯಗಳು ಅದರ ಸುತ್ತಮುತ್ತಲ ಇರುವಂಥ ಜಾಗ ಅಭಿವೃದ್ಧಿ ಮಾಡಬಾರ್ದು ಅಂಥೇಳಿ ಒಂದು ಡಿಸಿಷನನ್ನು ತೆಗೆದುಕೊಂಡು ಅದನ್ನು ಸರ್ಕ್ಯುಲರ್ ಹೊರಡಿಸಿ ಹಿಂದೂಗಳಿಗೆ ಮತ್ತೆ ಮಾರ್ಮಿಕ ಘಾತ ಆಗುವಂಥ ಒಂದು ಅರ್ಥವನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು. ಹಿಂದೂಗಳ ಭಾವನೆಗೆ ಧಕ್ಕೆ ಕೊಡುವಂಥ ಕೆಲಸ ಈ ಕಾಂಗ್ರೆಸ್ನ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಪ್ರವಾಸೋದ್ಯಮ ಮಂತ್ರಿಗಳಾದ ಶ್ರೀ HK ಪಾಟೀಲ್ ಅವರು ಮಾಡ್ತಿದ್ದಾರೆ. ಇದನ್ನು ಈ ಕೂಡಲೇ ವಾಪಸ್ ತೆಗೆದುಕೊಳ್ಳಬೇಕಂತೇಳಿ ನಾವು ವಾರ್ನಿಂಗ್ ಮಾಡ್ತೇವೆ. ಇದನ್ನು ಮಾಡಲಿಲ್ಲ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಹೋರಾಟ, ಇಡೀ ರಾಜ್ಯದಲ್ಲಿ ಕ್ರೈಮ್ಗಳು ಆಗಕ್ಕೆ ಪ್ರಮುಖವಾಗಿ 2 ರೀಸನ್.
ಒಂದು ಹುಟ್ಟ ಕ್ರೈಮ್ ಮಾಡುವಂಥವ್ರು ಒಬ್ಬರೇ ಅದೊಂದು ಸೆಕ್ಷನ್ ಇತ್ತಂದ್ರೆ ಅದನ್ನ ಬಿಟ್ಟರೆ ಎರಡನೇ ರೀತಿಯಿಂದ ಕ್ರೈಮ್ ಆಗಕ್ಕೆ ಕಾರಣ ಅಂತಂದ್ರೆ ಈ ಬಡ್ಡಿ ದಂಧೆ. ಇದೇನು ಬಡ್ಡಿ ದಂಧೆ ಮಾಡ್ತಾರೆ, ಫೈನಾನ್ಸ್ ಕಂಪ್ನಿಗಳು ರಿಜಿಸ್ಟರ್ ಆಗಬೇಕಾಗ್ತದೆ. ಆ ರಿಜಿಸ್ಟ್ರಿಂದ ಫೈನಾನ್ಸ್ ಕಂಪ್ನಿಗಳಿಗೆ ಇಷ್ಟ ರೇಟ್ನಲ್ಲಿ ಇಂಟ್ರೆಸ್ಟ್ ತಗೋರಿ ಅಂತೇಳಿ ಸರ್ಕಾರದ ನೀತಿ ನಿಯಮ ಇದೆ. ಆದರೆ ಇಲ್ಲಿಗಲ್ ಆಗಿ ಫೈನಾನ್ಸ್ ಮಾಡುವಂಥವ್ರು 5%, 7%, 8%, 10%, 15%, ವಾರದ ಬಡ್ಡಿ ಈ ರೀತಿ ತೆಗೆದುಕೊಂಡು ಸುಲಿಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇವತ್ತು ಯಾವುದೋ ಒಬ್ಬ ಮನುಷ್ಯ ಆಗಲಿ 5%, 10%, 15% ಬಡ್ಡಿಯನ್ನು ಕೊಟ್ಟು ಅವ್ರಿಗೆ ಯಾವುದೇ ರೀತಿ ವ್ಯವಹಾರ ಮಾಡೋಕ್ಕೆ ಬರೋದಿಲ್ಲ. ಆವಾಗ ಅವರು ಅನಿವಾರ್ಯವಾಗಿ ತೊಡಗು ಮಾಡುವಂಥ ಕೆಲಸ ಅಥವಾ ಆ ಫ್ರಸ್ಟ್ರೇಷನ್ದಲ್ಲಿ ಯಾರ್ದಾರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಆಗ್ತದೆ. ಅದಲ್ಲದೆ ಡ್ರಗ್ಸ್ದಲ್ಲಿ ಆ ಹುಡುಗರಿಗೆ, ಆ ಡ್ರಗ್ಸ್ ತಗೊಳ್ಳೋರಿಗೆ ಮೈ ಮೇಲೆ ಖಬರ್ ಇರೋದಿಲ್ಲ, ನಾವೇನು ಮಾಡ್ತೇವೆ ಅನ್ನೋದು ಖಬರ್ ಇರೋದಿಲ್ಲ. ಅವರು ಚಿಕ್ಕ ಪುಟ್ಟ ಕಾರಣಕ್ಕಾಗಿ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಹಾಗಾಗಿ ಎರಡೂ ಆ್ಯಕ್ಟಿವಿಟಿಗಳನ್ನು ಹತ್ತಬೇಕಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಭಾಳ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗಿದೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ತೆಗೆದುಕೊಂಡು ಬಂದಿರುವಂಥ ಅಧಿಕಾರಿಗಳಿಗೆ ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರು ಯಾರ ಕಡೆಯಿಂದ ಲೂಟಿ ಹೊಡಿಬೇಕು? ಪೊಲೀಸರಿಂದ ಕಳ್ಳಕಾಕರ ಕಡೆಯಿಂದ ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡೋದ್ರಿಂದ ಇಸ್ಪೀಟ್ ಆಡಿಸೋರಿಗೆ, ಬಡ್ಡಿ ಕೊಡೋರಿಗೆ, ಸುಡಾರ್ ದಂಧೆ ಮಾಡೋರಿಗೆ, ಇಂಥವ್ರ ಕಡೆಯಿಂದ ಪೊಲೀಸರು ದಂಧೆ ಮಾಡ್ತಾರೆ. ಪೊಲೀಸರು ದುಡ್ಡು ವಸೂಲು ಅಂತ ಮಾಡೋ ಕೆಲಸ ಮಾಡ್ತಾರೆ, ರಿಯಲ್ ಎಸ್ಟೇಟ್ ದಂಧೆ. ಹಾಗಾಗಿ ಸಂಪೂರ್ಣವಾಗಿ ಜನ ವಿರೋಧಿ ಕೆಲಸ ಪೊಲೀಸ್ ಸ್ಟೇಷನ್ನಲ್ಲಿ ಆಗಕ್ಕೆ ಶುರು ಆಗ್ತದೆ. ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ಬಡ್ಡಿ ವ್ಯವಹಾರದ ದಂಧೆ ಹೆಚ್ಚಾಗಿ ಅದ್ರ ಮೂಲಕ ಕ್ರಿಮಿನಲ್ ಆ್ಯಕ್ಟಿವಿಟಿ ಹೆಚ್ಚಾಗ್ತವೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಇವ್ರು ದುಡ್ಡು ತೊಗೊಂಡು ಏನು ಟ್ರಾನ್ಸ್ಫರ್ ಮಾಡತ್ತಾರ ಅದಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.